ಬಂಧುಗಳೇ, ಇದೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಇದನ್ನ ನಾವು ಮಾಡಲೇಬೇಕು. ಮುಖ್ಯಮಂತ್ರಿಗಳು ಸಹ ಸಂತೋಷ ಪಡ್ತಾರೆ. 5 ವರ್ಷದ ಬಾಲಕ ಹರ್ಷವರ್ಧನ್ ಸಂವಿಧಾನ ವಾಚನದಲ್ಲಿ ಎಲ್ಲರ ಗಮನವನ್ನ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಮಗುವು ಅಂದ್ರೆ ಇದುವರೆಗೂ ಎಲ್ಲರಿಗೂ ಒಂದು ಮಾದರಿಯಾಗಿ ಹರ್ಷವರ್ಧನ್ ಎನ್ ನಟರಾಜ ಅವರ ಮಗ, ಬಾಡೇದೊಡ್ಡಿ ಗ್ರಾಮ, ಕಾಸಬಾ ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಯುಕೆಜಿ ವಿದ್ಯಾರ್ಥಿ. ಆದ್ರೂ ನೀವು ಯಾರು ಚಪ್ಪಾಳೆ ಹೊಡಿತಾ ಇಲ್ಲ. ಕರ್ನಾಟಕ ಪಬ್ಲಿಕ್ ಶಾಲೆ, ಅರನಾಳು ಚಂದ್ರ ಗ್ರಾಮ ಹಾಗೂ ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ಈ ಪುಟ್ಟ ಬಾಲಕನಿಗೆ ಸಂವಿಧಾನವನ್ನ ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ವಾಚನವನ್ನ ಮಾಡಿ ಹಿರಿಯರಿಗೂ ಮಾದರಿಯಾಗಿದೆ ಪುಟ್ಟ ಬಾಲಕ ಹರ್ಷವರ್ಧನ್. ಹರ್ಷವರ್ಧನ್ಗೆ ಅಭಿನಂದನೆಗಳು. ಇದೇ ರೀತಿ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಈ ಪುಟ್ಟ ಬಾಲಕದಿಂದ ಸ್ಫೂರ್ತಿಯನ್ನ ಪಡೆದು ನಾವು ಸಹ ಸಂವಿಧಾನವನ್ನ ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳೋಣ ಎಂದು ನಾವು ಹೇಳೋಣ. ಎಲ್ಲರಿಗೂ ಸಹ ಅಭಿನಂದನಾ ಪೂರ್ವಕವಾಗಿ ಮತ್ತೊಮ್ಮೆ ಹರ್ಷವರ್ಧನನಿಗೆ ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್. ಈ ಪುಟ್ಟ ಬಾಲಕ ಹರ್ಷವರ್ಧನ ಎಂದೆಂದಿಗೂ ಮರೆಯಲಾರದಂತಹ ಈ ಕ್ಷಣ. ಖುದ್ದು ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ಈ ಪುಟ್ಟ ಬಾಲಕನಿಗೆ ಗೌರವವನ್ನು ಮಾಡಿ ಇದೇ ರೀತಿ ನಿನ್ನ ಸ್ನೇಹಿತರಿಗೂ, ನಿನ್ನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮನೆಗಳಿಗೂ ಸಹ ಈ ಸಂವಿಧಾನದ ಸಂದೇಶವನ್ನ, ಸ್ಫೂರ್ತಿಯನ್ನ ಸಾರುವಂತಹ ಅಂಶವನ್ನ ತಿಳಿಸ್ತಾ ಇದ್ದಾರೆ. ಅವರ ತಾಯಿಗೂ ಸಹ ಖಂಡಿತವಾಗ್ಲೂ ಸಂತೋಷ ಆಗಿದೆ. ಇನ್ನು 5 ಜಿಲ್ಲೆಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಗಳ OTCA ವಿತರಣೆ ಫಲಾನುಭವಿಗಳು ಮೊಟ್ಟ ಮೊದಲನೇದಾಗಿ ಮೈಸೂರು ಜಿಲ್ಲೆಯವರು ಬರಬೇಕು ವೇದಿಕೆಗೆ. ಮೈಸೂರು ಜಿಲ್ಲೆಯ 365 ಜನರಿಗೆ ಈ ಫಲಾನುಭವಿಗಳಿದ್ದಾರೆ. 360 1,44,80,000 ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.